ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಏನೆಲ್ಲ ಮಾಡ್ತೀನಿ, ಹೆಂಗೆ ಹೋಗುತ್ತೆ ಡೇ ಅಂತ ನೋಡೋಣ. ಸ್ವಲ್ಪ ಬಟ್ಟೆ ಎಲ್ಲ ಇದ್ದು ಅಮ್ಮ ಎಲ್ಲ ಮಡಚ್ಕೊಟ್ರು. ಹಾಗೆ ದೋಸೆಗೂ ನೆನಾಕಿ ಹೋಗ್ಬಿಡ್ತೀನಿ ಅಂತ ದೋಸೆಗೆ ನೆನಾಕ್ತಿದ್ರು. ರೇಷನ್ ಅಕ್ಕಿ, ಆಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ, ಉದ್ದಿನಬೇಳೆ ಇಷ್ಟು ಹಾಕಿ ನೆನಾಕ್ತೀವಿ ದೋಸೆಗೆ ನಾವು. ಹಾಗೆ ನನ್ನ ಫ್ರೆಂಡ್ಸು ಬಂದಳು, ಜೊತೆಗೆ ಟೀ ಮಾಡ್ಕೊಂಡಿಬ್ಬರು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಟೀ ಕುಡಿದ್ವಿ. ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಮಧ್ಯಾಹ್ನ ಆಗೋಯ್ತು. ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿಬಿಡೋಣ ಅಂತ ಮುದ್ದೆನೂ ಮಾಡಿಕೊಂಡೆ. ಸಾಂಬಾರು ಬೆಳಗ್ಗೆನೇ ಮಾಡಿಟ್ಟಿದ್ದೆ, ಹಾಗಾಗಿ ಮುದ್ದೆಗೆ ಒಂದಕ್ಕೆ ಬಿಟ್ಕೊಂಡಿರ್ತೀನಿ ಮಧ್ಯಾಹ್ನ ಅಷ್ಟೇ. ಮುದ್ದೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಮಳೆ ಶುರುವಾಯಿತು. ತುಂಬ ಜೋರಾಗಿ ಬಂದು ಮಾಡ್ಕೊಳ್ಳಾಗಿ. ಪಾಪು ಬಂದ, ಅವನಿಗೂ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅವ್ರ ಅಪ್ಪ ತಿನ್ನಿಸ್ತಾಯಿದ್ರು. ಮಳೆ ನಿಲ್ತಲ್ಲ, ಹಾಗೆ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿ ಬರೋಣ, ತುಂಬ ದಿನ ಆಗಿತ್ತು ಹೋಗಿ ಅಂತ ಇಬ್ರು ಹೋದ್ವಿ, ನಾನು ಪಾಪುನು. ನಾವು ಚಿಕ್ಕವರಿದ್ದಾಗ ಹಿಂಗೆ ಆಟ ಆಡ್ತಿದ್ವಿ, ನಮ್ಮ ಮಕ್ಕಳು ಈಗ ಹಂಗೆ ಆಟ ಆಡ್ತವೆ ನೋಡಿ. ನಮ್ಮೂರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇವು ಹೂನೆಲ್ಲ ಕಿತ್ಕೊಂಡು ಸ್ವಲ್ಪ ಇಷ್ಟು ಗುಡ್ಡೆ ಮಾಡ್ಕೊಬಿಟ್ಟು ಸುಮ್ಮನೆ ಹಿಂಗೆ ಉಗ್ಗಾಡ್ತಿದ್ವಿ ಸಣ್ಣ ಹುಡುಗರಲ್ಲಿ. ಆ ಹೂವೆಲ್ಲ ನೋಡಿ ನೆನಪಾಯಿತು. ರೈತರಿಗೆ ಮಳೆ ಬಂದರೂ ಕಷ್ಟ, ಮಳೆ ಬರಲಿಲ್ಲ ಅಂದರೂ ಕಷ್ಟ ನೋಡಿ. ಹೆಂಗೆ ರಾಗಿ ಒಳಗಡೆ ಎಲ್ಲ ನೀರು ನಿಂತಿದ್ದಾವೆ. ಹಾಗೆ ದೊಡ್ಡಮ್ಮರ ಮನೆಗೆ ಬಂದ್ವಿ. ನಮ್ಮ ಮನೆಗಿಂತ ವೆದರ್ ಇಲ್ಲಿ ತುಂಬ ಚೆನ್ನಾಗಿದೆ. ನಮ್ಮ ಮನೆಗಿಂತ ಜಾಸ್ತಿ ಇರೋದೇ ಇಲ್ಲಿ ಇವನು, ನಮ್ಮ ದೊಡ್ಡಮ್ಮರ ಮನೆಯಲ್ಲಿ. ಸ್ವಲ್ಪ ಚಪಾತಿ ಇತ್ತು, ಹಿಟ್ಟಿತ್ತು. ಚಪಾತಿ ಮಾಡ್ಕೊಂತ ಹಿಂಸೆ ಮಾಡಿದರು ಅಮ್ಮ, ಅದಕ್ಕೆ ಒಂದು ಚಪಾತಿ ಹರ್ಕೊಂಡೆ. ಆ ರೆಡ್ ಕಲರ್ ಖಾರ ನಮ್ಮ ದೊಡ್ಡಮ್ಮ ಸೂಪರಾಗಿ ಮಾಡ್ತಾರೆ. ಕೋಸಿನ ಪಲ್ಯ ಚಪಾತಿ ತಿಂದು ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಚವಿ ಆಟ ಆಡೋಣ ಅಂತ ರೆಡಿ ಮಾಡಿಕೊಂಡು. ತುಂಬ ದಿನ ಆಗಿತ್ತು ಚವಿ ಆಟ ಆಡಿ. ಅಮ್ಮರು ಡೈಲಿ ಆಡ್ತಾರೆ, ನನಗೆ ಬರೋಕ್ಕೆ ಟೈಮ್ ಇರಲ್ಲ. ಹಂಗೆ ಸ್ವಲ್ಪ ಹೊತ್ತು ಆಟ ಆಡಿದೆ ಚವಿನೂ. ಅದರಲ್ಲೂ ನನ್ನ ಮಗ ಕಾಟ ಕೊಟ್ಟು ಆಟ ಆಡೋಕ್ಕೆ ಬಿಡಲಿಲ್ಲ, ಒಂದೆರಡು ಆಟ ಆಡಿದ್ವಿ ಅಷ್ಟೇ. ಈ ಆಟಗಳೆಲ್ಲ ಈಗಿನ ಮಕ್ಳುಗಳಿಗೆ ನೆನಪೇ ಇರಲ್ಲ ಅನಿಸುತ್ತೆ. ಅಲ್ಲಿಂದ ಬಂದು ಮನೆಗೆ ಬಂದೆ. ಇನ್ನೇನು ಸಂಜೆ ಆಗಿತ್ತಲ್ಲ, ದೇವ್ರ ದೀಪ ಹಚ್ಬಿಡೋಣ, ಆಮೇಲೆ ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂತ ದೇವ್ರ ದೀಪನೂ ಹಚ್ಚಿದೆ. ಸ್ವಲ್ಪ ಪಾತ್ರೆ ಇದ್ದು ಅವನ್ನು ತೊಳ್ಕೊಂಡೆ. ಈ ಪಾತ್ರೆಗಳೆಲ್ಲ ಊಟ ಮಾಡಿ ಎಸೆಯಂಗಿರಬೇಕಿತ್ತು, ತೊಳೆಯೋ ಟೆನ್ಷನ್ನೇ ಇರ್ತಿರ್ಲಿಲ್ಲ. ಎಷ್ಟು ತೊಳೆದ್ರೂ ಪಾತ್ರೆಗಳಿರ್ತವೆ, ಬೇಕು ಅಂತಲೇ ಆಗ್ತವೆ ಅನಿಸುತ್ತೆ ಪಾತ್ರೆ ಎಲ್ಲ. ಹಾಗೆ ಹಸ್ಗಳ ಹತ್ರ ಸ್ವಲ್ಪ ಸಗಣಿ ಎಲ್ಲ ಹಾಕಿದ್ದು, ಅದನ್ನು ಕ್ಲೀನ್ ಮಾಡಿದೆ. ಆಮೇಲೆ ಬೆಳಿಗ್ಗೆವರೆಗೂ ಬಿಟ್ಟರೆ ಗಲೀಜು ಮಾಡ್ಕೊಬಿಡ್ತವೆ ತುಂಬ ಅಂತ ಎಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ಅಮ್ಮ ಅಂಗಡಿಯಿಂದ ರೇಷನ್ ಎಲ್ಲ ತಂದಿದ್ರು, ಅದನ್ನೆಲ್ಲ ತುಂಬಿಟ್ಕೊಂಡೆ ಬಾಕ್ಸ್ಗಳಿಗೆಲ್ಲ.
ನಾವು ಕಾಫಿಗೆ ಸಕ್ಕರೆ ಜಾಸ್ತಿ ಯೂಸ್ ಮಾಡಲ್ಲ, ಅಂದರೆ ಯಾರಾದರೂ ಬಂದರೆ ಸಕ್ಕರೆ ಮಾತ್ರ ಹಾಕ್ತೀವಿ. ಇನ್ನು ಬಾಕಿ ಟೈಮಲ್ಲೆಲ್ಲ ಬೆಲ್ಲ. ಹಾಗೆ ಅದನ್ನು ಚೆಚ್ಚಿ ಇಟ್ಕೊಂಡೆ ಪುಡಿ ಮಾಡಿ. ಹಿಂಗೆ ಇಟ್ಕೊಂಡ್ರೆ ಈಸಿ ಆಗುತ್ತೆ ಕಾಫಿಗೆ ಹಾಕೋದಕ್ಕೆ. ಆವಾಗೆಲ್ಲ ಪುಡಿ ಮಾಡ್ತಾ ಮುರಿತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹಿಂಗೆ ಖಾಲಿ ಆದ ತಕ್ಷಣ ಇಟ್ಕೊಳ್ತೀನಿ. ಹಣ್ಣು ತಂದಿದ್ದೆ ನೆನ್ನೆ, ಹಂಗೆ ಹಣ್ಣು ಎಲ್ಲ ಇಟ್ಕೊಂಡೆ. 10 ಸಲ ಹೇಳಿದ್ದೀನಿ ಚೆನ್ನಾಗಿರೋ ಹಣ್ಣು ಕೊಡಿ, ಚೆನ್ನಾಗಿರೋ ಹಣ್ಣು ಕೊಡಿ ಅಂತ. ಕರ್ಗಿರೋ ಹಣ್ಣು 2-3 ಹಾಕಿದ್ದಾರೆ ನೋಡಿ. ಎಷ್ಟು ಹೇಳಿದ್ರು ಅವ್ರ ಬುದ್ಧಿ ಬಿಡಲ್ಲ. ಇನ್ನೊಂದೇನು ಗೊತ್ತಾ, ಊಟ ನಾವು ಯಾವ ಟೇಬಲಲ್ಲಿ ಊಟ ಮಾಡ್ತೀವಿ ಆ ಟೇಬಲ್ ಹತ್ರ ಈ ಥರ ಸಣ್ಣ ಬಾಕ್ಸಿಗೆ ಉಪ್ಪು ಹಾಕಿಟ್ರೆ ಒಳ್ಳೇದಂತೆ. ಯಾವಾಗಲೂ ಟೇಬಲ್ ಮೇಲೆ ಚಿಕ್ಕದಕ್ಕೆ ಉಪ್ಪು ಹಾಕಿಟ್ಟಿರ್ಬೇಕಂತ ಯಾರೋ ಹೇಳಿದರು. ಹಾಗೆ ನಾನು ಅದನ್ನು ಫಾಲೋ ಮಾಡ್ತೀನಿ, ನೀವು ಫಾಲೋ ಮಾಡಿ ಬೇಕಾದರೆ. ಬಿಸ್ಕೆಟ್ ಎಲ್ಲ ಹಂಗೆ ಕವರಲ್ಲಿ ಬಿಟ್ಟರೆ ಮೆತ್ತಗಾಗೋಗ್ಬಿಡ್ತವೆ. ಇವಾಗ ಮಳೆ ಅಲ್ವಾ ಅಂತ ಬಾಕ್ಸಿಗೆ ತುಂಬಿಟ್ಕೊಂಡೆ. ದೋಸೆಗೆ ನೆನಾಕಿದ್ವಲ್ಲ ಅಕ್ಕಿ, ಅದು ನೆಂದಿತ್ತು. ಅದನ್ನು ರುಬ್ಬಿ ಎತ್ತಿಟ್ಕೊಂಡೆ. ಆಮೇಲೆ ಕರೆಂಟ್ ಹೋದರೆ ಕಷ್ಟ ಅಂತ, ಮಳೆ ಬಂದರೆ ಸಾಕು ಈ ಕಡೆ ಎಲ್ಲ ಕರೆಂಟ್ ತೆಗೆದುಬಿಡ್ತಾನೆ, ಅವಾಗ ರುಬ್ಬಕ್ಕಾಗಲ್ಲ. ನಾನು ನೈಟೆಲ್ಲ ಉಪ್ಪು ಎಲ್ಲ ಏನೂ ಹಾಕೋದಿಲ್ಲ, ಬೆಳಿಗ್ಗೆ ಎದ್ದೆ ಉಪ್ಪೆಲ್ಲ ಹಾಕೋದು. ಹಾಗೆ ರೈಸಿಗೂ ಇಟ್ಬಿಟ್ರೆ ಕೆಲಸ ಸ್ವಲ್ಪ ಮುಗಿಯುತ್ತೆ. ಆಮೇಲೆ ನೋಡೋಣ ಏನು ಬೇಕು ಅಂತಾರೆ ಅಂತ ರೈಸಿಗೂ ಇಟ್ಟೆ. ಅವನಿಗೆ ಸ್ವಲ್ಪ ಹೊತ್ತು ಈ ತಿದ್ದಿಸ್ದೆ. ನನಗೆ ದಿನದಲ್ಲಿ ಕಷ್ಟವಾದ ಕೆಲಸ ಅಂದರೆ ಇದೊಂದೇ ನೋಡಿ. ಅವನು ತಿದ್ದಲ್ಲ, ನಾನು ಬಿಡಲ್ಲ. ಅಂತೂ ಇಂತೂ ಈ ರೇಂಜಿಗೆ ತಿದ್ದಿದ್ದ. ಹಾಗೆ ಮುದ್ದೆ ಎಲ್ಲ ಬೇಡ ಅಂತಂದರು. ಸೊ ಇನ್ನು ದೋಸೆ ಮಾಡಿಕೊಡೋಣ ಅಂತ ರವೆ ದೋಸೆ ಮಾಡಿದೆ. 1 ಬಟ್ಲು ರವೆ, 1 ಬಟ್ಲು ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪಾಕಿ ಒಂದು 5 ನಿಮಿಷ ಇಡ್ತೀನಿ. ಅದ್ರ ಜೊತೆಗೆ ವೈರಲ್ ರೆಸಿಪಿ, ಇದನ್ನೆಲ್ಲ ಮೊಬೈಲಲ್ಲಿ ತುಂಬ ವೈರಲ್ ಆಗ್ತಿತ್ತು. ಸೊ ಅದನ್ನು ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಎಣ್ಣೆಲಿ ಮಾಗಿಸಿ ಅದನ್ನು ಸುಮ್ಮನೆ ಸ್ಮ್ಯಾಶ್ ಥರ ಮಾಡಿ ಅದಕ್ಕೆ ಜೀರಿಗೆ, ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಇರಲಿಲ್ಲ. ಸೊ ಹಂಗೆ ಇದು ಮಾಡಿಕೊಂಡೆ. ಹಾಕಿ ಅದಕ್ಕೆ ಹಸಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಮಿಕ್ಸ್ ಮಾಡಿ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಆಮೇಲೆ ದೋಸೆನೂ ಹಾಕಿದೆ, ಚೆನ್ನಾಗಿ ಬಂತು. ಹೆಲ್ತಿಗೂ ಒಳ್ಳೇದಿದು ದೋಸೆ. ಈಗ ಉಪ್ಪಿಟ್ಟು ಯಾರೆಲ್ಲ ತಿನ್ನಲ್ಲ ಅವರಿಗೆಲ್ಲ ಹಿಂಗೆ ಮಾಡಿ ಕೊಡ್ಬೋದು. ದೋಸೆ ಆದರೆ ತಿಂತಾರೆ, ರಾಗಿನೂ ಇರುತ್ತೆ. ಅಕ್ಕಿ ಹಿಟ್ಟು ಏನಾರು ಹಾಕ್ಬೋದು, ನಾನು ಸ್ವಲ್ಪ ರಾಗಿನೇ ಜಾಸ್ತಿ ಯೂಸ್ ಮಾಡೋದು. ಮನೇಲೆಲ್ಲ ಶುಗರ್ ಫ್ಯಾಕ್ಟ್ರಿಗಳೇ ಇರೋದು, ಅದಕ್ಕೆ ಚೆನ್ನಾಗಿ ಬಂತು ದೋಸೆ. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.